ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಂತ್ರ ಮಂತ್ರ ಏನು? ಫೋನ್. ಯಾರ್ದು? ಇನ್ಯಾರು? ಮಿಸ್ಟರ್ ಸುಶಾಂತ್. ನೋಡು, ಆಗ್ಲೇ ಚಿಕ್ಕ ಮಗು ತರ ಸಾರಿ ಅಂತ ಕಳಿಸ್ತಾನೆ ಇದ್ದ. ನಾನ್ ರಿಪ್ಲೈ ಮಾಡ್ಲಿಲ್ಲ. ಇವಾಗ ಕಾಲ್ ಮಾಡಕ್ ಶುರು ಮಾಡಿದ್ದಾನೆ. ಇಂಥವ್ರನ್ನೆಲ್ಲ ನೋಡಿದ್ರೆ ನಗು ಬರುತ್ತೆ ನನ್ಗೆ. ಒಂದು ಮೆಸೇಜ್ಗೆ ರಿಪ್ಲೈ ಮಾಡು, ಇಲ್ಲ ಕಾಲ್ ರಿಸೀವ್ ಮಾಡಿ ಮಾತಾಡು. ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಲಿ, ರಿಸೀವ್ ಮಾಡಿ ಸರಿಯಾಗಿ ಹೇಳ್ತೀನಿ. ಸರಿಯಾಗಿ ಹೇಳಿದ್ರೆ ಇವ್ರಿಗೆ ಬುದ್ಧಿ ಬರೋದು, ಚುರುಕ್ ಮುಟ್ಟದು. ನೀನ್ ಏನಾದ್ರೂ ಮಾಡ್ಕೊಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? Are you still not ashamed of what you're doing with me? I can't bear this anymore. I can't tolerate such behavior. And really, it's not excusable at all. Don't call me again and again, Sushant. It's irritating for me. ನಂಗೂ ಗೊತ್ತಾಗ್ತಿಲ್ಲ. ಮಂತ್ರ ಸಿದ್ಧಾರ್ಥ್ಯ. ಅಯ್ಯೋ, ಇದೇನಿದು? ಸಿದ್ಧಾರ್ಥ್ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದೀರಾ ಮಂತ್ರ ನೀವು? ನನ್ನ ತಮ್ಮ ನಿಮ್ಗೆ ಬಾಸ್ ಆಗ್ಬೇಕು, ನೆನಪಿದೆ ತಾನೆ? ನನ್ನ ತಮ್ಮನೇ ನಿಮ್ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಏನ್ ವಿಷಯ? ಅದನ್ನ ನನ್ನನ್ನು ಕೇಳೋ ಬದಲು ನಿಮ್ ತಮ್ಮನ್ ಕೇಳಿ ತಿಳ್ಕೊಳ್ಳಿ. ಹಲೋ ಹಲೋ, ಅಣ್ಣ, ಏನೆಲ್ಲರೂ ಹಾಕಿ ನೋಡ್ತಾ ಇದ್ದೀರಾ? ಏನಾಯ್ತು? ನಾನು ಅದನ್ನೇ ಕೇಳ್ತಾ ಇರೋದು ಸುಶಾಂತ್. ನಿನ್ನ ಮಂತ್ರ ಮಧ್ಯೆ ಏನ್ ಪ್ರಾಬ್ಲಮ್ ಇದೆ? ಅವಳು ಫೋನಲ್ಲಿ ಏನು ಹೇಳಿರ್ಬೋದು? ಒಂದು ವೇಳೆ ನಡ್ತಿದ್ದೆಲ್ಲ ಹೇಳ್ಬಿಟ್ಲಾ? ಅಯ್ಯೋ ದೇವ್ರೆ, ನಾನೀಗ ಇವ್ರ ಹತ್ರ ಏನು ಹೇಳಬೇಕು? ನಾನೇನೋ ಹೇಳೋಕ್ಕೋಗಿ ಇವ್ರ ಹತ್ರ ಸಿಕ್ಕಾಕೋಗ್ಬಿಟ್ರೆ? ಮಂತ್ರಂಗೆ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳು. ತಗೋ, ಫೋನ್ ಮಾಡು. ಅಣ್ಣ, ಏನು ಬೇಡ ಅಣ್ಣ, ನಾನೆಲ್ಲ ನೋಡ್ಕೋತೀನಿ ಬಿಡಿ. ಮಂತ್ರ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಇಷ್ಟು ಜೋರಾಗಿ ಧ್ವನಿ ಎತ್ತು ಮಾತಾಡ್ತಾರೆ ಅಂದ್ರೆ ಏನರ್ಥ? ಅಣ್ಣ, ತಪ್ಪು ಮಾಡಿದ್ದಲ್ಲ ನಾನೇ ಅಣ್ಣ. ಲೆಟ್ರನ್ನ ಡ್ರಾಫ್ಟ್ ಮಾಡೋ ವಿಚಾರಕ್ಕೆ ಮಂತ್ರನ ನಾನೇ ಬೈದಿದ್ದು. ಆಕ್ಚುಲಿ ಆ ಲೆಟ್ರ್ ಡ್ರಾಫ್ಟ್ ಮಾಡಿದ್ದು ಮಂತ್ರ ಅಲ್ಲ, ಸೋಮು. ನನಗೆ ಆ ವಿಚಾರ ಆಮೇಲೆ ಗೊತ್ತಾಯ್ತಣ್ಣ. ಆ ಲೆಟರ್ನ ಟೈಪ್ ಮಾಡಿರೋದಷ್ಟೇ ಮಂತ್ರ. ನಂಗೆ ವಿಷಯ ಗೊತ್ತಿಲ್ಲದೆ ನಾನು ಸುಮ್ಮನೆ ಮಂತ್ರನ ಬೈದ್ಬಿಟ್ಟೆ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾರ ಅವರು? ಇಲ್ಲ ಅಣ್ಣ, ನಾನೇ ತುಂಬಾ ರ್ಯಾಶ್ ಆಗಿ ಮಾತಾಡ್ಬಿಟ್ಟಿದ್ದೀನಿ. ಓಹೋ, ನನ್ನ ಗಂಡ ಬಂಗಾರದಂತವ್ರು, ಇಷ್ಟೇನಾ ವಿಷಯ? ನೀನೇನ್ ಕೇಳಕ್ ಹೋಗ್ಬೇಡ, ಎಲ್ಲ ನಾನೇ ಸರಿ ಮಾಡ್ತೀನಿ. ಶಾಂತಿ,
ಅಣ್ಣನಿಗೂ ನನಗೂ ಕಾಫಿ ತಂದ್ಕೊಡು. ಹಾ ಹೊರಡು, ಬೇಗ ಕಾಫಿ ತಗೊಂಬಾ. ಸರಿ ರೀ. ಸರಿ ಅಣ್ಣ, ನಾನು ರೂಮ್ಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ. ಬೀಸೋದು ಉಣ್ಣೆಯಿಂದ ತಪ್ಪಿಸ್ಕೊಂಡೆ. ರೀ, ಮನೆಯವರೆಲ್ಲ ಊಟ ಮಾಡಾಯ್ತು, ನೀವು ಊಟಕ್ಕೆ ಬಂದಿಲ್ಲ ಯಾಕ್ರಿ? ಹೊಟ್ಟೆ ತುಂಬೋಯ್ತು, ಅದಕ್ಕೆ ಬರಲಿಲ್ಲ. ನನಗೆ ಊಟ ಬೇಡ. ರೀ ಅಲ್ಲ ರೀ, ಅದು ಶಾಂತಿ, ಊಟಕ್ಕೆ. ಮಂತ್ರಾಗೆ ನೀನ್ ಯಾಕೆ ಫೋನ್ ಮಾಡ್ದೆ? ಅಯ್ಯೋ, ನಿಮ್ಮ ಆಣೆಗೂ ನನ್ ಮಂತ್ರ ಅವ್ರಿಗೆ ಫೋನ್ ಮಾಡಿಲ್ಲ. ಮತ್ತೆ ಅದು ರಾಘವ್ ಸ್ಕೂಲಿಂದ ಬಂದ ತಕ್ಷಣ ಏನು ಹೋಮ್ವರ್ಕ್ ಬಗ್ಗೆ ಮಂತ್ರ ಅವ್ರಿಗೆ ಕೇಳ್ಬೇಕು ಅಂತಿದ್ದ. ಅಂದ್ರೆ ರಾಘವ್ಗೂ ಅರ್ಥ ಆಗೋಗಿದೆ, ಅವನ್ಗೇನಾದ್ರೂ ಬೇಕು ಅಂದ್ರೆ ಅದನ್ನ ಮಂತ್ರ ಹತ್ರನೇ ಕೇಳಬೇಕು ಅಂತ. ಯಾಕೆಂದ್ರೆ ನನಗೆ ಟೈಮ್ ಇರಲ್ಲ, ನಿನಗೆ ಹೇಳ್ಕೊಡಕ್ ಬರಲ್ಲ. ಅವ್ನ್ ಮಾಡ್ತಿರೋದು ಕರೆಕ್ಟ್ ತಾನೆ? ಹೌದೋ ಅಲ್ವೋ? ಹೌದು ರೀ. ಸೊ ಈಗ ಆಫೀಸ್ ಕೆಲ್ಸಕ್ಕೆ ಮಂತ್ರ ಅಗತ್ಯಕ್ಕಿಂತ ನಮ್ ರಾಘವ್ ಭವಿಷ್ಯಕ್ಕೋಸ್ಕರ ಅವಳ ಅವಶ್ಯಕತೆ ತುಂಬಾ ಇದೆ. ಕರೆಕ್ಟಾ? ಈಗ ರಾಘವು ಮಂತ್ರ ಹತ್ರ ಟ್ಯೂಷನ್ಗೆ ಹೋಗ್ತಿರೋದ್ರಿಂದ ಅವನ್ ಡೆವಲಪ್ಮೆಂಟ್ ಕಾಣ್ತಾ ಇದೆಯೋ ಇಲ್ವೋ? ಹೌದು, ಕಾಣಿಸ್ತಾ ಇದೆ. ಅಂದ್ರೆ ಅವನು ಚೆನ್ನಾಗಿ ಓದ್ತಾ ಇದ್ದಾನೋ ಇಲ್ವೋ? ಓದಿನ ಮೇಲೆ ಮೊದಲಿಗಿಂತ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದ್ಯೋ ಇಲ್ವೋ? ಹಾ, ಬಂದಿದೆ. ಈಗ ಅವನು ತುಂಬಾ ಬುಕ್ ಇಟ್ಕೊಂಡು ಓದ್ತಾನೆ ಇರ್ತಾನೆ. ಹೀಗೆ ಹೇಳು, ಮಂತ್ರ ಅಗತ್ಯ ಇದೆಯೋ ಇಲ್ವೋ? ಮಂತ್ರ ನಮ್ಗೆ ಬೇಕೋ ಬೇಡವೋ? ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ಮಂತ್ರ ಅವ್ರ ಅಗತ್ಯ ಖಂಡಿತವಾಗ್ಲೂ ಇದೆ, ನಮಗವ್ರು ಬೇಕೇ ಬೇಕು ರೀ. ಈಗ ನೀನೇ ಹೇಳು ಶಾಂತಿ, ಅಣ್ಣ ಹೇಳ್ದಾಗೆ ಅವಳನ್ನ ಕೆಲ್ಸಕ್ಕೆ ಬರಬೇಡ ಅಂತ ನಾನು ಹೇಳ್ಬಿಟ್ರೆ, ಅಥವಾ ಅವಳೇ ಕೆಲ್ಸಕ್ಕೆ ಬರೋದನ್ನ ಬಿಟ್ಬಿಟ್ರೆ? ಶಾಂತಿ, ಒಂದ್ ವೇಳೆ ಮಂತ್ರನ ಕೆಲ್ಸದಿಂದ ತೆಗೆದ್ಬಿಟ್ರೆ ಅದೇ ಬೇಜಾರಲ್ಲಿ ರಾಘವ್ಗೆ ಅವಳು ಪಾಠ ಹೇಳ್ಕೊಡೋದನ್ನ ನಿಲ್ಸ್ಬಿಡ್ತಾಳೆ.